ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಇನ್ಫೋಸ್ ಗ್ಯಾಲರಿ ಯೂಟ್ಯೂಬ್ ಚಾನಲ್. ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದೇ ವೀಕಲ್ಲಿ ರಿಲೀಸ್ ಆಗಿರ್ತಕ್ಕಂಥ 2 ಸಿನಿಮಾಗಳ ಬಗ್ಗೆ ನಾನು ನಿಮಗೆ ಒಟ್ಟಿಗೆ ರಿವ್ಯೂ ಕೊಡ್ತೀನಿ. ಯಾಕೆ ಅಂತಂದರೆ ನಿಮಗೆ ಗೊತ್ತಾಗುತ್ತೆ ಏನಕ್ಕೆ 2 ಸಿನಿಮಾಗಳ ಬಗ್ಗೆ ಒಂದೇ ರಿವ್ಯೂನಲ್ಲಿ ಯಾಕೆ ಹೇಳ್ತಿದ್ದಾರೆ ಇವರು ಅಂತ ಹೇಳಿಬಿಟ್ಟು. ಮೊದಲಿಗೆ ನಾನು ಮಾತಾಡಬೇಕು ಅಂತ ಹೊರಟಿರೋಂಥ ಸಿನಿಮಾ ಇತ್ತೀಚೆಗಷ್ಟೇ ರಿಲೀಸ್ ಆದ ತ್ರಿವಿಕ್ರಮ್ ರವರು ಡೈರೆಕ್ಟ್ ಮಾಡಿರ್ತಕ್ಕಂಥ ಗುಂಟೂರು ಕಾರಂ ಸಿನಿಮಾ. ಮಹೇಶ್ ಬಾಬು ಹಾಗೂ ಶ್ರೀಲೀಲಾರವರು ಆ್ಯಕ್ಟ್ ಮಾಡಿರ್ತಕ್ಕಂಥ ಸಿನಿಮಾ. ಈ ಸಿನಿಮಾ ನೋಡಿದಾಗ ನನಗೇನು ಅನ್ನಿಸ್ತು ಅಂತಂದರೆ, ಈ ಹಿಂದೆ ಬಂದಿರತಕ್ಕಂಥ ಮಹೇಶ್ ಬಾಬುರವರ ಸಿನಿಮಾಗಳಿಗೆ ಕಂಪೇರ್ ಮಾಡಿದರೆ ಇದು ಕೂಡ ಸಿಮಿಲರ್ ಸ್ಟೋರಿ ಅಂತಲೇ ಅನಿಸುತ್ತೆ. ರಿಪೀಟ್ ಆ್ಯಂಡ್ ರೂಟೀನ್ ಸ್ಟೋರಿ ಪ್ಲೇ ಆಗ್ತಾ ಹೋಗ್ತದೆ. ನಮಗೇನು ಇದು ಹೊಸ್ದಾಗೇನೂ ಇಲ್ಲ, ಏನು ಸರ್ಪ್ರೈಸಸ್ ಇಲ್ಲ ಈ ಸಿನಿಮಾದಲ್ಲಿ ಅನ್ನುವಂಥದ್ದು ಒಂದು ಸ್ವಲ್ಪ ಬೇಸರ ಉಳಿಯುತ್ತೆ. ಬಟ್ ಆ್ಯಕ್ಷನ್ ವಿಚಾರಕ್ಕೆ ಬಂದರೆ ಅವ್ರು ಚೆನ್ನಾಗಿ 100% ಅವ್ರು ಕೊಟ್ಟಿದ್ದಾರೆ. ಅಂದರೆ ಮಹೇಶ್ ಬಾಬುರವರ ಪಾತ್ರಕ್ಕೆ ಅವರು ಕೊಡಬೇಕಾಗಿರ್ತಕ್ಕಂಥ ಎಫರ್ಟ್ನ ಅವ್ರು ಕೊಟ್ಟಿದ್ದಾರೆ. ಬಟ್ ಸ್ಟೋರಿ ಆ್ಯಂಡ್ ಸ್ಕ್ರೀನ್ ಪ್ಲೇ ವಿಚಾರಕ್ಕೆ ಬಂದ್ವಿ ಅಂತಂದರೆ ಆ್ಯಂಡ್ ಸ್ಟೋರಿ ಪ್ರೆಸೆನ್ಸು ಅಷ್ಟಕ್ಕಷ್ಟೇ. ಸಿನಿಮಾ ಏಕೆಂತಂದರೆ ಈಗಾಗಲೇ ಮಹೇಶ್ ಬಾಬುರವರ ಸಿನಿಮಾಗಳು ಸಾಕಷ್ಟು ಸಿನಿಮಾಗಳನ್ನ ನೋಡಿರ್ತಾರೆ ಈಗಾಗಲೇ. ಇತ್ತೀಚೆಗಷ್ಟೇ ರಿಲೀಸ್ ಅಂದರೆ ಈ ಹಿಂದೆ ಬಂದಂತಹ ಸರ್ಕಾರವಾರ ಪಾಠ. ಈ ಸಿನಿಮಾಗಳಿಗೆಲ್ಲ ಕಂಪೇರ್ ಮಾಡಿದರೆ ಇದೇ ಸ್ವಲ್ಪ ಸ್ಟೋರೀಸ್ಗಳನ್ನ ಸ್ವಲ್ಪ ಕಾಪಿ ಮಾಡಿದ್ದಾರೆ ಅಂತಲೂ ಹೇಳ್ಬೋದು. ಕೆಲವೊಂದು ಸೀನ್ಸ್ಗಳನ್ನ ಬೇರೆ ಈ ಹಿಂದೆ ಬಂದಿರತಕ್ಕಂಥ ಸಿನಿಮಾಗಳಿಂದ ಕಾಪಿ ಮಾಡಿ ಇದರಲ್ಲಿ ಡೆವಲಪ್ ಮಾಡಿದ್ದಾರೆ ಅಂತಲೂ ಹೇಳ್ಬೋದು. ಬಟ್ ಅಂದರೆ ಡೆವಲಪ್ ಅಂದರೆ ಅದು ಏನು ಡೆವಲಪ್ ಅಂತ ಅನಿಸೋದೇ ಇಲ್ಲ. ಆ್ಯಸ್ ಯೂಶ್ವಲ್ ಕಾಪಿ ಕ್ಯಾಟ್ ಮಾಡಿದ್ದಾರೆ ಅಂತಲೂ ಹೇಳ್ಬೋದು. ಇನ್ನು ಕಾಸ್ಟ್ಗಳು ವಿಚಾರಕ್ಕೆ ಬಂದ್ವಿ ಅಂತಂದರೆ ಮಹೇಶ್ ಬಾಬುರವರು ಅವ್ರ ಕಡೆಯಿಂದ ಅವ್ರು ಏನು ಕೊಡಬೇಕೋ ಅವ್ರ ಎಫರ್ಟ್ ಅವ್ರು ಹಾಕಿದ್ದಾರೆ. ಬಟ್ ಈ ಸಿನಿಮಾಗೆ ಕೊಟ್ಟಿರ್ತಕ್ಕಂಥ ಬಿಲ್ಡಪ್ಪಿಗೆ ನೋಡಿದರೆ ಇನ್ನೂ ಜಾಸ್ತಿನೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಅವರ ಅಭಿಮಾನಿಗಳು, ಮಹೇಶ್ ಬಾಬುರವರ ಅಭಿಮಾನಿಗಳು. ಇನ್ನು ಶ್ರೀಲೀಲಾರವರ ವಿಚಾರಕ್ಕೆ ಬಂದ್ವಿ ಅಂತಂದರೆ ಆ್ಯಕ್ಟಿಂಗ್ ಚೆನ್ನಾಗಿದೆ, ಬಟ್ ಡ್ಯಾನ್ಸ್ ಸೂಪರಾಗಿ ಮಾಡಿದ್ದಾರೆ. ಅಲ್ಲಿ ಜಾಸ್ತಿ ಸಾಂಗ್ಸ್ಗಳು ಬರ್ತಾ ಹೋಗುತ್ತೆ ಈ ಸಿನಿಮಾದಲ್ಲಿ. ಡ್ಯಾನ್ಸ್ಗಳು ಚೆನ್ನಾಗಿ ಬರುತ್ತೆ. ಓವರಾಲ್ ಸಿನಿಮಾ ಬಂದು ಆ್ಯಕ್ಷನ್ ಆ್ಯಂಡ್ ಮದರ್ ಸೆಂಟಿಮೆಂಟಲ್ ಸಿನಿಮಾ ಅಂತ ಹೇಳ್ಬೋದು. ಮತ್ತೊಂದು ಹೇಳಬೇಕು ಅಂದರೆ ಇದೇ ವಾರದಲ್ಲಿ ಅಂದರೆ ಇದೇ ಫ್ರೈಡೇ ನಮ್ಮ ಸೌತ್ ಇಂಡಿಯಾ ಸಿನಿಮಾಗಳಲ್ಲಿ 3 ಸಿನಿಮಾ ಒಟ್ಟೊಟ್ಟಿಗೆ ರಿಲೀಸ್ ಆಗಿದೆ. ಗುಂಟೂರು ಕಾರಂ, ಹಾಗೆ ತೆಲುಗುನಲ್ಲೇ ಮತ್ತೊಂದು ಸಿನಿಮಾ ಹನುಮಾನ್ ಅಂತ. ತೇಜ ಸರ್ಜಾ ಅವರು ನಟಿಸಿರ್ತಕ್ಕಂಥದ್ದು, ಡೈರೆಕ್ಟರ್ ಪ್ರಶಾಂತ್ ವರ್ಮರವರು. ಹಾಗೆ ತೆಲುಗುನಲ್ಲಿ ನಾನು ಈಗಾಗಲೇ ರಿವ್ಯೂ ಕೊಟ್ಟಿದ್ದೀನಿ ನಿಮಗೆ, ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾ, ಧನುಷ್ ಹಾಗೂ ನಮ್ಮ ಶಿವಣ್ಣರವರು ನಟಿಸಿರ್ತಕ್ಕಂಥ ಸಿನಿಮಾ. ಸ್ಟಾರ್ಟಿಂಗ್ ಟ್ರೈಲರ್ಗಳು ಬಿಡುಗಡೆ ಆದಾಗ ಎಲ್ಲರಿಗೂ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಮಹೇಶ್ ಬಾಬುರವರ ಸಿನಿಮಾ ಸಖತ್ ಚೆನ್ನಾಗಿರುತ್ತೆ ಆ್ಯಂಡ್ ಸ್ವಲ್ಪ ಹೆಸರು ಕೂಡ, ಟೈಟಲ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ಗುಂಟೂರು ಕಾರಂ ಅಂತ. ಬಟ್ ಆ ಟೈಟಲ್ಲಿಗೆ ತಕ್ಕಂಥ ಸಿನಿಮಾ ಇದಲ್ಲ ಅಂತ ಹೇಳ್ಬೋದು. ಯಾಕೆ ಈ ಮಾತನ್ನು ಹೇಳ್ತೀವಿ ಅಂತಂದರೆ ಅವರು ಸೂಪರ್ ಸ್ಟಾರ್ಗಳನ್ನ ಪ್ರೀತಿಸಕ್ಕಂಥ ಅವ್ರ ಅಭಿಮಾನಿಗಳು ಪ್ರತಿಯೊಂದು ಸಿನಿಮಾದಲ್ಲೂ ಅವರು ಡೆವಲಪ್ಮೆಂಟ್ಗಳನ್ನ ನೋಡ್ತಾರೆ, ಹಾಗೆ ಎಕ್ಸ್ಪೆಕ್ಟೇಷನ್ಸ್ಗಳು ಜಾಸ್ತಿ ಇಟ್ಕೊತಾ ಹೋಗ್ತಾರೆ. ಆ ವಿಚಾರಕ್ಕೆ ಬಂದ್ವಿ ಅಂತಂದರೆ ರೊಟೀನ್ ಸ್ಟೋರಿಗಳು ರಿಪೀಟ್ ಆದಾಗ ಎಲ್ಲ ಹೋಪ್ ಕಡಿಮೆ ಆಗುತ್ತೆ ಆ ಸ್ಟಾರ್ ನಟರುಗಳ ಮೇಲೂ ಆಗ್ಬೋದು, ಹಾಗೆ ಡೈರೆಕ್ಟರ್ಗಳ ಮೇಲೆ ಮುಖ್ಯವಾಗಿ. ಏಕೆ ಅಂತಂದರೆ ಕಂಪ್ಲೀಟ್ ಸ್ಟೋರಿ ಮೇಲೇ ಡಿಪೆಂಡ್ ಆಗಿರುತ್ತೆ ಒಂದು ಸಿನಿಮಾ. ಹಾಗಾಗಿ ಅವರ ಸ್ಟೋರಿ ಪ್ರೆಸೆನ್ಸ್ ಏನಿರುತ್ತೆ ಅದ್ರ ಮೇಲೆ ಕಂಪ್ಲೀಟಾಗಿ ನಿರ್ಧಾರ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಇನ್ನೂ ಸ್ವಲ್ಪ ತುಂಬಾ ಎಫರ್ಟ್ ಹಾಕಬೇಕಿತ್ತು ಗುಂಟೂರು ಕಾರಂ ಸಿನಿಮಾಗೆ ತ್ರಿವಿಕ್ರಮ್ರವರು ಅಂತಲೇ ಅನಿಸುತ್ತೆ. ಇನ್ನೊಂದು ಈ ವಿಚಾರಕ್ಕೆ ಬಂದ್ವಿ ಅಂತಂದರೆ ಗುಂಟೂರು ಕಾರಂ ಹಾಗೆ ಹನುಮಾನ್ ಮೂವಿಗೆ ಕಂಪೇರ್ ಮಾಡಿದ್ವಿ ಅಂತಂದರೆ ಒಂದು ಪಕ್ಷ ಹನುಮಾನ್ ಮೂವಿನೇ ನೋಡ್ಬೋದು ಅಂತಲೇ ಅನಿಸುತ್ತೆ ಇದಕ್ಕೆ ಕಂಪ್ಯಾರಿಸನ್ ಮಾಡಿದರೆ. ಹನುಮಾನ್ ಮೂವಿ ಪ್ರಶಾಂತ್ ವರ್ಮರವರು ಡೈರೆಕ್ಟ್ ಮಾಡಿರ್ತಾರೆ, ಹಾಗೆ ಹೀರೋ ತೇಜ ಸರ್ಜಾರವರು, ಹಾಗೆ ಹೀರೋಯಿನ್ ನಮ್ಮ ಕನ್ನಡದ ಅಮೃತ ಅಯ್ಯರ್ರವರು, ಹಾಗೆ ವರಲಕ್ಷ್ಮಿ ಶರತ್ ಕುಮಾರ್ ಅವರು, ಹಾಗೆ ವಿನಯ್ ರಾಯ್ ಅವರು ಕೂಡ ಅಭಿನಯ ಮಾಡಿರ್ತಾರೆ ಈ ಸಿನಿಮಾದಲ್ಲಿ. ಇದಕ್ಕೆ ಗುಂಟೂರು ಕಾರಂ ಸಿನಿಮಾಗೆ ಕಂಪೇರ್ ಮಾಡಿದರೆ ನಾವು ಹನುಮಾನ್ ಮೂವಿನ ನೋಡ್ಬೋದು. ಅದಕ್ಕೆ ಸ್ವಲ್ಪ ಫ್ಯಾಮಿಲಿ ಎಂಟರ್ಟೈನ್ಮೆಂಟಿಂಗ್ ಚೆನ್ನಾಗಿದೆ ಮೂವಿ. ಹಾಗೆ ಸ್ವಲ್ಪ ಸೂಪರ್ ಪವರ್ ಒಬ್ಬ ನಾರ್ಮಲ್ ಮಾಮೂಲಿ ಮನುಷ್ಯನಿಗೆ ಅಥವಾ ಮಾಮೂಲಿ ಹುಡುಗನಿಗೆ ಬಂದರೆ ಏನೆಲ್ಲ ಚೇಂಜಸ್ ಆಗುತ್ತೆ, ಏನೆಲ್ಲ ಚೇಂಜಸ್ ತರ್ತಾನೆ ಪ್ರಪಂಚಕ್ಕೆ ಅನ್ನೋಂಥದ್ರ ಬಗ್ಗೆ ತೋರಿಸಿದ್ದಾರೆ.
ಸ್ವಲ್ಪ ಗ್ರಾಫಿಕ್ಸ್ ಜಾಸ್ತಿ ಯೂಸ್ ಮಾಡಿದ್ದಾರೆ ಅಂತಂದ್ರೂ ಸ್ವಲ್ಪ ಚೆನ್ನಾಗಿದೆ ನೋಡೋದಕ್ಕೆ. ವಿ ಎಫ್ ಎಕ್ಸ್ ಇದು ಎಫೆಕ್ಟ್ಸ್ಗಳೆಲ್ಲ ಆಗ್ಬೋದು, ಸೊ ಸ್ಕ್ರೀನ್ ಪ್ಲೇ ಆಗ್ಬೋದು, ತುಂಬ ಚೆನ್ನಾಗಿದೆ. ಬೋರ್ ಅಂತೂ ಅನಿಸಲ್ಲ. ಸೊ ನೋಡ್ಬೋದು ಫ್ಯಾಮಿಲಿ ಸಮೇತ. ಗುಂಟೂರು ಕಾರಂಗೆ ಕಂಪೇರ್ ಮಾಡಿದರೆ ಹನುಮಾನ್ ಸಿನಿಮಾನ ನೋಡ್ಬೋದು ಫ್ಯಾಮಿಲಿ ಜೊತೆಗೆ ಒಂದು ಸರಿ ಅಂತ ಅನಿಸುತ್ತೆ. ಸೊ ಇನ್ನು ಇದೇ ವಾರದಲ್ಲಿ ರಿಲೀಸ್ ಆಗಿರ್ತಕ್ಕಂಥ ಕ್ಯಾಪ್ಟನ್ ಮಿಲ್ಲರ್ ಚಿತ್ರದ ಬಗ್ಗೆ ನಾನು ಈಗಾಗಲೇ ರಿವ್ಯೂನ ಒಂದು ವಿಡಿಯೋನಲ್ಲಿ ಕೊಟ್ಟಿದ್ದೀನಿ. ಸೊ ಈ ಸಿನಿಮಾ ಓಡ್ತಾ ಇದೆ. ಸೊ ಈ 3 ಸಿನಿಮಾಗೆ ಕಂಪೇರ್ ಮಾಡಿದರೆ ಸೊ ಕ್ಯಾಪ್ಟನ್ ಮಿಲ್ಲರ್ ಚಿತ್ರ ಓಡ್ಬೋದು. ಏಕೆಂತಂದರೆ ಅದು ಸ್ವಲ್ಪ ಸ್ಟೋರಿ ಡಿಫ್ರೆಂಟ್ ಇದೆ. ಹಾಗೇ ಇತ್ತೀಚೆಗೆ ಫ್ಯಾನ್ಸ್ಗಳು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು ಜಾಸ್ತಿ ಆ್ಯಕ್ಷನ್ಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹಾಗಾಗಿ ಒಂದು ಹೋಪ್ ಇದೆ, ಈ ಸಿನಿಮಾ ಓಡ್ಬೋದು. ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾ ಸ್ವಲ್ಪ ಹೆಸರು ಮಾಡ್ಬೋದು ಅಂತ ಅನಿಸುತ್ತೆ ಈ 3 ಸಿನಿಮಾಗಳಿಗೆ ಕಂಪೇರ್ ಮಾಡಿದರೆ. ಸೊ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಈ ವಾರ ನಮ್ಮ ಕನ್ನಡದಲ್ಲಿ ಯಾವುದೇ ಸಿನಿಮಾ ರಿಲೀಸ್ ಆಗಿಲ್ಲ. ಹಾಗೆ ಕಾಟೇರ ಸಿನಿಮಾ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಓಡ್ತಿದೆ. ಸೊ ಯಾವುದೇ ರೀತಿ ತೊಂದರೆ ಇಲ್ಲದೆ ಆ ಸಿನಿಮಾ ಮಾತ್ರ ಸೂಪರಾಗಿ ಓಡ್ತಾ ಇದೆ. ಕಾಂಪಿಟೇಷನ್ ಯಾವುದೂ ಇಲ್ಲ ಅಂತಲೇ ಅನಿಸುತ್ತೆ. ಯಾಕೆ ಅಂತಂದರೆ ಸಖತ್ತಾಗಿದೆ ಸಿನಿಮಾ ಮಾತ್ರ, ಕಾಟೇರ ಸಿನಿಮಾ. ಸೊ ಈಗಾಗಲೇ ನೋಡಿರೋರು ಕೂಡ ಇನ್ನೊಂದು ಸರಿ ನೋಡ್ಬೋದು ಅಂತಲೂ ಅನಿಸುತ್ತೆ ಆ ಸಿನಿಮಾಗೆ, ಈ ಎಲ್ಲ ಬೇರೆ ಸಿನಿಮಾಗಳಿಗೆ ಕಂಪೇರ್ ಮಾಡಿದರೆ. ಸೊ ಇದಿಷ್ಟು ಈ ವಾರ ರಿಲೀಸ್ ಆಗಿರ್ತಕ್ಕಂಥ ಸಿನಿಮಾಗಳ ರಿವ್ಯೂ ಆಗಿದೆ. ಸೊ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತಷ್ಟು ಹೊಸ ವಿಡಿಯೋಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.